ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ವಾಟ್ಸಪ್ ಸ್ಟೇಟಸ್ ವಿಡಿಯೋವನ್ನು ಯಾವ ರೀತಿ ಎಡಿಟ್ ಮಾಡೋದು ಕೈನ್ ಮಾಸ್ಟರ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೀವು ಕೈನ್ ಮಾಸ್ಟರ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿಬಿಟ್ಟು ಕ್ರಿಯೇಟ್ ನ್ಯೂ ಅಂತ ಕೊಡಬೇಕು. ಕ್ರಿಯೇಟ್ ನ್ಯೂ ಅಂತ ಕೊಟ್ಟು ನಾನಿಲ್ಲಿ 1:1 ರೇಷಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿ ನಂತರ ನೀವು ನೆಕ್ಸ್ಟ್ ಅಂತ ಕೊಡಿ. ಇದು ಬಂದು ಇಮೇಜ್ ಅಂತ ಇದೆಯಾ ನೋಡಿ ಮೇಲ್ಗಡೆ. ಇಮೇಜಲ್ಲಿ ಬ್ಲ್ಯಾಕ್ ಕಲರ್ ಸ್ಕ್ರೀನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದನ್ನು ಡ್ರ್ಯಾಗ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ 10 ಸೆಕೆಂಡ್ಸನ್ನು ಡ್ರ್ಯಾಗ್ ಮಾಡ್ಕೋತೀನಿ. 10 ಅಥವಾ 9 ಇಷ್ಟಿರಲಿ. ನಿಮಗೆ ಲೆಂತಿ ಬೇಕು ಅಂದರೆ ಲೆಂತಿ ಹಾಕ್ಕೊಳ್ಳಿ, ಜಾಸ್ತಿ ಫೋಟೋಸ್ ಹಾಕೋದಿದ್ದರೆ. ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೇಯರ್ಗೆ ಹೋಗ್ಬಿಟ್ಟು ಮೀಡಿಯಮ್ಗೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರೋವಂಥ ಫೋಟೋಸ್ ಯಾವುದಿದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇದನ್ನು ಕೂಡ ಡ್ರ್ಯಾಗ್ ಮಾಡ್ಕೊಳ್ಳಿ ಇಷ್ಟು. ಮತ್ತು ಇಲ್ಲಿ ಬನ್ನಿ. ನಂತರ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿ ನಿಮಗೆ 3 ಡಾಟ್ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಅಂತ ಸಿಗುತ್ತೆ. ಡೂಪ್ಲಿಕೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಫುಲ್ಲು ಡ್ರ್ಯಾಗ್ ಮಾಡ್ಕೊಳ್ಳಿ. ಇಲ್ಲ ಇಲ್ಲಿ ಹೋಗ್ಬಿಟ್ಟು ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇದು ಫುಲ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿದ ತಕ್ಷಣ ಸೇವ್ ಮಾಡಿ ಅದನ್ನು. ನಂತರ ಸೇವ್ ಮಾಡಿ ಆದಮೇಲೆ ಇದನ್ನು ಕ್ಲಿಕ್ ಮಾಡಿ ರೈಟ್ ಸೈಡಲ್ಲಿ ನಿಮಗೆ ಒಂದು ಆಪ್ಷನ್ಗಳು ಸಿಗುತ್ತೆ. ಕೆಳಗಡೆ ಬನ್ನಿ, ಅಡ್ಜಸ್ಟ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಹೋಗ್ಬಿಟ್ಟು ನೀವು ನೆಕ್ಸ್ಟ್ ಇನ್ನು ಕೆಳಗಡೆ ಬನ್ನಿ, ಹಾಗೆ ಕೆಳಗಡೆ ಬನ್ನಿ. ಇಲ್ಲಿ ಲಾಸ್ಟಲ್ಲಿ ನಿಮಗೆ HUE ಅಂತ ಒಂದು ಆಪ್ಷನ್ ಇದೆ ನೋಡಿ. HUE ಅನ್ನೋ ಒಂದು ಆಪ್ಷನ್ ಇದೆ. ನೀವು ಇದನ್ನು ನಿಮ್ಗೆ ಎಷ್ಟು ಬೇಕಷ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಅಡ್ಜಸ್ಟ್ ಮಾಡಿದ ನಂತರ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ನಂತರ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಆಪ್ಷನ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ವಾ, ಓವರಾಲ್ ಅನಿಮೇಷನ್ ಅಂತ ಕೊಡಿ. ಅಲ್ಲಿ ಸೆಕೆಂಡ್ ಆಪ್ಷನ್ನು ನಿಮಗೆ ಬ್ಲಿಂಕ್ ಸ್ಲೋ ಅಂತ ಇದೆ. ಬ್ಲಿಂಕ್ ಸ್ಲೋ ಇಲ್ಲಿ ಕೊಟ್ಕೊಳ್ಳಿ. ನಂತರ ಇದನ್ನು ನೀವು ಪೇಜ್ ಫುಲ್ಲು ಸೆಟ್ ಮಾಡ್ಕೋಬೇಕು ಯಾವ ರೀತಿ ಬೇಕಂತ. ಈ ರೀತಿಯಾದಂಥ ಒಂದು ಫೋಟೋಸ್ ಪಿಕ್ಚರ್ ಸಿಗುತ್ತೆ ನಿಮಗೆ. ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬಂದರೆ ನಿಮಗೆ ಎಲ್ಲದನ್ನು ಸ್ಟಾರ್ಟ್ ಬಾರ್ಸಲ್ಲಿ ಇಟ್ಕೊಳ್ಳಿ. ಲೇಯರ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸ್ಟಿಕ್ಕರ್ಸ್ ಇರುತ್ತೆ ಅಥವಾ ಬೇರೆ ಇನ್ನೊಂದು ಲೇಯರ್ ಅಂತಲೇ ಬರುತ್ತೆ ಆಪ್ಷನು. ಇವಾಗ ಸ್ಟಿಕ್ಕರ್ಸ್ ಅಂತ ಇದೆ. ಸ್ಟಿಕ್ಕರ್ಸ್ ಅಂತ ಇರೋವಂಥದ್ದನ್ನು ಓಪನ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಕ್ಕರ್ ಬೇಕಂದರೆ ಸ್ಟಿಕ್ಕರ್ಸ್ ಇದ್ದಾವೆ. ಇಲ್ಲಿ ಇನ್ನೊಂದು ಸ್ವಲ್ಪ ಬೇರೆ ಆಪ್ಷನ್ಗಳೆಲ್ಲ ಇದ್ದಾವೆ. ನಾನು ಇದನ್ನು ಯಾವ್ದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಿದ್ದೀನಿ. ಈ ಥರ ಒಂದು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟು ಇದನ್ನು ಪೇಜ್ ಫುಲ್ಲು ಸೆಟ್ ಮಾಡ್ಕೋಬೇಕು. ಪೇಜ್ ಫುಲ್ಲು ಸೆಟ್ ಮಾಡಿ ಆನಂತರ ಸೇವ್ ಮಾಡಿ. ಇದನ್ನು ನೀವು ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ. ಎಲ್ಲದನ್ನು ಈಕ್ವಲಾಗಿ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೇವ್ ಮಾಡಿ. ಒಂದು ಸರಿ ಇದನ್ನು ನೋಡಿ ಯೂಸ್ ಮಾಡಿ. ಈ ಥರ ಒಂದು ಬ್ಲಿಂಕು ಒಂದು ಆಪ್ಷನ್ಸು ಸಿಗುತ್ತೆ. ಇದರಲ್ಲಿ ಎಷ್ಟೊಂದು ಥರ ಇದೆ, ನಿಮಗೆ ಯಾವ್ದು ಬೇಕಾದರೂ ಹಾಕೋಬೋದು ಆಪ್ಷನ್ಸು. ಇದಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಸಿಗುತ್ತೆ, ನೋಡ್ತೀನಿ ಇರಿ. ಇಲ್ಲೇರು ಹೋಗ್ಬಿಟ್ಟು ಸ್ಟಿಕ್ಕರ್ಗೆ ಹೋಗಿ ಇಲ್ಲಿ ಆಪ್ಷನ್ಸು ಇದು ಬೇಡ ಅಂದರೆ ಇದು ಬೇಕಂದರೆ ಅಥವಾ ಇದನ್ನು ನೋಡಿ ಈ ಥರ ಒಂದು ಕೊಟ್ಟು ಇದನ್ನು ಪೇಜ್ಗೆ ಅಡ್ಜಸ್ಟ್ ಮಾಡಬೇಕು. ಸೇವ್ ಮಾಡಬೇಕು. ಈ ಥರ ಒಂದು ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿದ ನಂತರ ಸೇವ್ ಮಾಡಿ. ಮತ್ತೆ ಒಂದು ಸರಿ ಪ್ಲೇ ಮಾಡಿ ನೋಡಿ. ಇದು ಬೇಡ ಅಂದರೆ ಗ್ರೀನನ್ನು ತೆಗೆದಾಕ್ಬಿಡಿ.
ಈ ರೀತಿಯಾದಂಥ ಸೆಲೆಕ್ಟ್ ಮಾಡಿ ಲೆಫ್ಟ್ ಸೈಡಲ್ಲಿ ಡಿಲೀಟ್ ಅಂತ ಕೊಡಿ, ಡಿಲೀಟ್ ಆಗುತ್ತೆ. ಹಾಗೆ ನಿಮ್ಗೆ ಯಾವ್ದು ಬೇಕು ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ ಮ್ಯಾಮ್, ಬೇಡ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲಾಗಿರಬೇಕು ಅಂದರೆ ಇದೇ ಚೆನ್ನಾಗಿದೆ, ಸಾಕು ಇಷ್ಟು ಅಂದರೆ ಇದನ್ನ ಇಟ್ಕೊಳ್ಳಿ. ನೆಕ್ಸ್ಟು ನಾವು ಇದಕ್ಕೆ ಒಂದು ಆಡಿಯೋನ ಸೆಟ್ ಮಾಡೋಣ. ಆಡಿಯೋಗೆ ಹೋಗ್ಬಿಟ್ಟು ಇಲ್ಲೇ ಮ್ಯೂಸಿಕ್ಸು ಎಲ್ಲ ಇರುತ್ತೆ, ರೆಕಾರ್ಡೆಡ್ ಬೇಕಾದ್ರೆ ರೆಕಾರ್ಡ್ ಮಾಡ್ಬೋದು, ಏನಾದರೂ ಹೇಳೋದಿದ್ದರೆ ಮಾತಲ್ಲಿ ಹೇಳ್ಬೋದು. ಇದನ್ನು ಇಟ್ಬಿಟ್ಟು ನೆಕ್ಸ್ಟ್ ಸಾಂಗ್ಸ್ ಅಂತ ಇದೆ ನೋಡಿ, ಅದು ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಸಾಂಗ್ಸ್ ಇದ್ದರೆ ಅದು ತಗೊಳುತ್ತೆ. ಯಾವ್ದು ಬೇಕು ಅಂತ ಸರ್ಚ್ ಮಾಡಿ ನೀವು ಅದಕ್ಕೆ ಸೆಟ್ ಮಾಡ್ಬೋದು. ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ, ನನ್ನ ಸಾಂಗು ಕಟ್ ಮಾಡ್ತೀನಿ ಈಗ. ಇಲ್ಲಿಗೆ ಬಂದು ಸೇವ್ ಮಾಡಿದ್ದೀನಿ. ಇವಾಗ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೋಬೋದು. ನೆಕ್ಸ್ಟು ಫುಲ್ ಸ್ಕ್ರೀನ್ ಕೊಟ್ಟು ನೋಡಿ, ಇದಕ್ಕೆ ಈ ಥರ ಒಂದು ಫುಲ್ ಸ್ಕ್ರೀನ್ ಕೊಟ್ಬಿಟ್ಟು ನೋಡಿ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇದನ್ನು ಸೇವ್ ಆಯಿತು. ಸೇವ್ ಮಾಡಿ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ನಿಮಗೆ ರೆಸಲ್ಯೂಷನ್ ಯಾವ್ದು ಬೇಕು ಅಂದರೆ ನೋಡ್ಕೊಂಡು ಕೊಟ್ಕೊಳ್ಳಿ. FHD ಇರುತ್ತೆ, HD ಇರುತ್ತೆ. ನಿಮ್ಮ ಮೊಬೈಲು ಯಾವುದು ಕೆಪಾಸಿಟಿ ಇದೆ, ಸಾಮಾನ್ಯವಾಗಿ ಮೊಬೈಲಲ್ಲಿ HD ಅಥವಾ FHD ಇರುತ್ತೆ. FHD ಕೊಟ್ಬಿಟ್ಟು ಸೇವ್ ಅಂತ ಕೊಟ್ಟರೆ ಅದು ನಿಮ್ಮ ಮೊಬೈಲ್ಗೆ ಹೋಗಿ ಸೇವ್ ಆಗುತ್ತೆ. ನೋಡಿ, ಇವಾಗ ಸೇವ್ ಆಗ್ತಾಯಿದೆ. ಕೈಂಡ್ಮಾಸ್ಟ್ರಲ್ಲಿ ತುಂಬ ಇದೆ ಆಪ್ಷನ್ನು. ನೆಕ್ಸ್ಟು ನಿಮ್ಗೆ ಯಾವುದಾದ್ರೂ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋ ಹೇಗಿತ್ತು ಅಂತ. ನೋಡಿ, ಸೇವ್ ಆಗಿದೆ. ಇವಾಗ ಇಲ್ಲಿ ಹೋಗಿ ಚೆಕ್ ಮಾಡೋಣ. ನೋಡಿ, ಸೇವ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬೇರೆ ಯಾವುದಾದ್ರೂ ಬೇಕಿದ್ದರೆ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬಾ ಇದೆ ಕೈಂಡ್ಮಾಸ್ಟರು. ಇವಾಗ ಇದನ್ನು ಸದ್ಯಕ್ಕೆ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಆಪ್ಷನ್ಸನ್ನು ಹೇಳ್ಕೊಡ್ತೀನಿ. ಇದು ಒಂದು ಸ್ಟೆಪ್ ಆಗಿದೆ, ಇನ್ನು ಸುಮಾರು ಸ್ಟೆಪ್ಸ್ ಇದ್ದಾವೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.